ತುಂಬ ಜನ ಹೀಗೆ ಅಂದ್ಕೊಂಡಿರ್ತೀವಿ, ಸೊ ಬ್ಲಾಗ್ಸ್ ಮಾಡಬೇಕು, ಯೂಟ್ಯೂಬಲ್ಲಿ ಬಿಡಬೇಕು, ಹಾಗೆ ಮಾನಿಟೈಸೇಷನ್ ಆಗಬೇಕು, ಒಳ್ಳೆ ರೀಲ್ಸ್ಗಳನ್ನು ಬಿಡಬೇಕು. ಬಟ್ ಏನೇನೋ ಎಲ್ಲೆಲ್ಲೋ ವಿಸಿಟ್ ಕೊಟ್ಟಿರ್ತೀವಿ, ಎಲ್ಲ ಕೂಡ ವೀಡಿಯೋಗಳನ್ನ ಕೂಡ ಮಾಡ್ಕೊಂಡಿರ್ತೀವಿ, ಆದರೆ ವಾಯ್ಸ್ ಓವರ್ ಕೊಡೋದು ಆಗಿರೋದಿಲ್ಲ. ತುಂಬ ಸಲ ಎಲ್ರಿಗೂ ಹೀಗೆ ಆಗಿರುತ್ತಲ್ವಾ. ನಾನು ಕೂಡ ಅಷ್ಟೇ, ಮಾನಿಟೈಸೇಷನ್ ಸ್ಟಾರ್ಟ್ ಆದ ತಕ್ಷಣ ಡೈಲಿ ಒಂದು ವಿಡಿಯೋ ಬಿಡಬೇಕು, ಇಲ್ಲ ಮೀಶೋದ್ ಬಿಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀನಿ. ಬಟ್ ಹಾಗಿರೋದಿಲ್ಲ. ವಾಯ್ಸ್ ಓವರ್ ಕೊಟ್ಟಿರ್ತೀನಿ. ಕೆಲವೊಂದು ನನಗೆ ಸ್ಕ್ರೀನ್ ವಿಡಿಯೋಗಳನ್ನ ಮಾಡೋದಕ್ಕೆ ಬರೋದಿಲ್ಲ. ಸೊ ಕೆಲವೊಂದು ವಾಯ್ಸ್ ಕೊಡೋದಕ್ಕೆ ಏನು ವಾಯ್ಸ್ ಕೊಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಕೆಲವೊಂದು ವಿಡಿಯೋಗಳನ್ನ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಹೇಗೆ ಅಂತಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡೋದ್ರ ಮೂಲಕ ನಾನು ವಾಯ್ಸ್ನ ಕೊಟ್ಟಿದ್ದೆ. ಬಟ್ ಅರ್ಥ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ನಿಮ್ಗೆ ಅರ್ಥ ಆಗಿದೆ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಂತಂದರೆ ನಾನು ಮೀಶೋದ್ದೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ರುಟೀನ್ ಹೀಗೆ ಇರುತ್ತೆ. ಸೊ ಎದ್ದೇಳೋದು, ಕಸ ಮುಸ್ರೆ ಎಲ್ಲರೂ ಹೀಗೆ ಅಲ್ವಾ. ನಾವು ಹೆಣ್ಮಕ್ಳು ಬೆಳಗ್ಗೆ ಕೆಲಸ ಮಾಡ್ತೀವಿ. ಸೊ ಹೊರಗಡೆ ಕೆಲಸಕ್ಕಂತೂ ನಾನು ಹೋಗೋದಿಲ್ಲ. ತುಂಬ ಜನ ಪಾಪ ಹೊರಗೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ, ಮನೇಲೂ ಕೆಲಸ ಮಾಡಿ ಹೊರಗಡೆ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ಈ ಜಗತ್ತು ಏನಂತ ಅನ್ನುತ್ತೆ ಅಂದರೆ, ಒಂದಲ್ಲ ಒಂದು ಮಾತನ್ನಾಡುತ್ತೆ. ಅವ್ರ ಮನಸ್ಸಿಗೆ ಎಷ್ಟು ನೋವು ಮಾಡ್ಕೋತಾರೆ ಅಂತ ಕೂಡ ಅವ್ರು ಯೋಚನೆ ಮಾಡಲ್ಲ. ಕುಟುಂಬಕ್ಕೋಸ್ಕರ ಆಗಲಿ, ತಮಗೆ ಕುಟುಂಬದಲ್ಲಿ ಏನೋ ಒಂದು ನೋವಿರುತ್ತೆ, ಇಲ್ಲ ಅಂತಂದರೆ ಏನೋ ಒಂದು ಅವ್ರಿಗೂ ಗಂಡಂದ್ರಿಗೆ ಹೆಲ್ಪ್ ಮಾಡಬೇಕು ಅಂತ, ಇಲ್ಲ ಒಂದು ಕುಟುಂಬಕ್ಕೆ ಹೆಲ್ಪ್ ಮಾಡಬೇಕಂತ ಹೊರಗಡೆ ಹೋಗಿ ದುಡಿತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ಒಂದು ಮಾತನ್ನು ಅಂತಾರೆ. ಆ ಥರ ಯಾರು ಕೂಡ ಅನ್ನೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಎಲ್ಲ ಹೆಣ್ಮಕ್ಳು ಕೂಡ ಒಂದೇ ಅಲ್ವಾ. ನಾವು ಅಷ್ಟೇ, ಅಕ್ಕ ತಂಗಿರು ಯಾರೇ ಆಗಿರಲಿ, ಎಲ್ಲರಿಗೂ ಕೂಡ ಒಬ್ಬ ಅಕ್ಕ ಆಗಿರ್ತಾಳೆ, ಒಬ್ಬ ತಂಗಿ ಆಗಿರ್ತಾಳೆ, ಒಬ್ಬ ಸ್ನೇಹಿತೆ ಆಗಿರ್ತಾಳೆ, ಒಬ್ಬರು ಹೆಂಡತಿ ಆಗಿರ್ತಾಳೆ. ಸೊ ಅಂಥವ್ರಿಗೆ ಯಾರೇ ಆಗಲಿ ಏನು ಅನ್ನೋದಕ್ಕೆ ಹೋಗಬೇಡಿ. ಬೇರೆ ಹೆಣ್ಮಕ್ಳ ಬಗ್ಗೆ ಅನ್ನೋದ್ರ ಬದಲು ಮೊದಲು ನಿಮ್ಮ ಮನೇಲಿ ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಮಾತಾಡಿ. ನಾನು ಕೂಡ ಅಷ್ಟೇ, ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡಿಕೊಂಡೆ. ಈ ಹೊಸ ರಾಟಿ ತೊಗೊಂಡಾಗಿಂದನೂ ನನಗೆ ತಲೆನೋವು ಸ್ಟಾರ್ಟ್ ಆಗಿದೆ. ಹಳೆ ರಾಟಿನೇ ಎಷ್ಟೋ ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ಕೊಟ್ಟು ನಾವು ಜಿಗ್ಜಾಗು ವಿತ್ ಮಷಿನ್ ಇದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದು ನೋಡಿದ್ರೆ ಜಿಗ್ಜಾಗ್ ಹಾಕಿದ್ರೆ ಸರಿಯಾಗಿ ಹೊಲಿಯೋದಕ್ಕೆ ಬರೋದಿಲ್ಲ, ಹೊಲಿಯೋದಕ್ಕೆ ಬಂದರೆ ಜಿಗ್ಜಾಗ್ ಮಾಡೋದಕ್ಕೆ ಬರೋದಿಲ್ಲ. ಆ ಥರ ಆಗಿದೆ. ರಿಂಗ್ 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 ಬರುತ್ತೆ ಯಾವಾಗಲೂ. ನಿಮಗೂ ಕೂಡ ಇದೇ ಥರ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೋಸ್ಕರ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಸೊ ಮನೆ ಕೆಲಸ ಮತ್ತು ಮೀಶೋದಲ್ಲಿ ವರ್ಕ್ ಮಾಡೋದು, ಹಾಗೆ ಈ ಟೈಲರಿಂಗು, ಇದೆಲ್ಲ ಟೈಲರಿಂಗ್ ಸರಿಯಾಗಿದ್ದರೆ ಏನು ಅನ್ಸೋದಿಲ್ಲ. ಬಟ್ ಹೊಲಿಗೆ ಸರಿಯಾಗಿ ಬಂದಿಲ್ಲ ಅಂತಂದರೆ ನಮಗೆ ಪಾಪ ಬ್ಲೌಸ್ ಏನು ಕೊಟ್ಟಿರ್ತಾರಲ್ವ ಅವ್ರಿಗೆ ಒಂದು ಸುಳ್ಳು ಹೇಳ್ಬೇಕಾಗ್ಬಿಟ್ಟಿರುತ್ತೆ. ಸೊ ಉಕ್ಸ ಚೀಲ ಇಲ್ಲ ಅಂತಂದರೆ, ಇಲ್ಲ ಹೊಲ್ದಿದ್ದೀನಿ, ಒಂದು ನಿಮಿಷ ಹೊರಗೆ ಬಂದಿದ್ದೀನಿ, ಇಲ್ಲ ಊರಿಗೆ ಬಂದಿದ್ದೀನಿ, ಏನೇನೋ ಸುಳ್ಳು ಹೇಳ್ಬೇಕಾಗತ್ತೆ. ಪಾಪ ಅವರು ಎಷ್ಟು ತಡ್ಕೊಂಡಿರ್ತಾರೆ ಅಂದರೆ ಕೆಲವೊಬ್ಬರಿಗೆ ಪೇಷನ್ಸ್ ಇರುತ್ತೆ, ತಡ್ಕೊಳ್ತಾರೆ. ಕೆಲವೊಬ್ಬರು ಆಗಲ್ಲ ಅಂದರೆ ಯಾಕೆ ಹಿಂಗೆ ಮಾಡ್ತೀಯಾ, ಹಂಗೆ ಹಿಂಗೆ ಅಂತೆಲ್ಲ ಬೈತಾ ಇರ್ತಾರೆ. ಸೊ ಎಲ್ಲರ ಕೊಟ್ಟಗೂ ಬೈಸ್ಕೋಬೇಕು. ನಿಮಗೂ ಈ ಥರ ಎಲ್ಲ ಅನುಭವ ಆಗಿದೆನಾ? ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.